ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಆಡಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ರೆಸಾರ್ಟ್ ಹೇಗಿದೆ ಅಂತ ಕಂಪ್ಲೀಟಾಗಿ ನಿಮಗೂ ತೋರಿಸ್ತೀನಿ. ಇವಾಗ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಫಸ್ಟ್ ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡೀಲಿ ಪೆಟ್ರೋಲ್ ಇದೆ ಆಲ್ರೆಡಿ, ಆದರೂ ಸೇಫ್ಟಿಗೆ ಇರಲಿ. ಮತ್ತು ನಾಳೆನೂ ಓಡಾಡ್ಬೇಕು ಬೇರೆ ಕಡೆ ಎಲ್ಲ, ಸೊ ಹಂಗಾಗಿ ಬೇಕಾಗತ್ತೆ. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದಿನ ಕೆಲಸ. ನಾವಿವಾಗ ಬನ್ನರ್ಘಟ್ಟ ಸರ್ಕಲಿಗೆ ಬಂದಿದ್ದೀವಿ. ಸ್ಟ್ರೈಟ್ ಹೀಗೆ ಹೋದರೆ ನ್ಯಾಷನಲ್ ಪಾರ್ಕಿಗೆ ಹೋಗುತ್ತೆ. ನಾವಿವಾಗ ಲೆಫ್ಟಿಗೆ ಹೋಗ್ಬೇಕು. ನಾವಿವಾಗ ಜಿಗಣಿ ರೋಡಲ್ಲಿದ್ದೀವಿ. ಇವಾಗ ಹೋಗ್ಬೇಕಾಗಿರೋದು ಈ ಕಡೆ, ನಾವು ರಾಗಳೆ ರೋಡು. ಇದು ಜಿಗಣಿ ರೋಡು, ಇದು ರಾಗಳೆ ರೋಡ್ ಅಂತ ಕರೀತಾರೆ. ಇದು ಮಾತ್ರ ವ್ಯೂ ಸಕ್ಕತ್ತಾಗಿರುತ್ತೆ. ಮುಂದೆ ಹೋದ್ಮೇಲೆ ವ್ಯೂ ತೋರಿಸ್ತೀನಿ ನಿಮಗೆ. ಸಕ್ಕತ್ತಾಗಿರುತ್ತೆ ನೋಡಿ. ಇಲ್ಲಿಂದ ಆಲ್ಮೋಸ್ಟ್ 8 ಕಿಲೋಮೀಟ್ರನ್ನ ಆಗುತ್ತೆ. ಬಟ್ ಈ ರೋಡ್ ಬೇಜಾರಾಗಲ್ಲ. ನೀವು ಬೆಂಗಳೂರಲ್ಲಿ ಇದ್ದೀರಿ ಅನ್ನೋ ಫೀಲೇ ಬರಲ್ಲ ಈ ರೋಡಲ್ಲಿ ನೀವು ಗಾಡಿ ಓಡಿಸಿದ್ರೆ. ಯಾವಾಗಾದ್ರೂ ಒಂದ್ಸಲ ಫ್ರೀ ಇದ್ದರೆ ರೆಸಾರ್ಟಿಗೆ ಬಂದಿಲ್ಲ ಅಂದರೂ ಕೂಡ ಈ ರೋಡಲ್ಲಿ ಒಂದ್ಸಲ ಟ್ರಾವೆಲ್ ಮಾಡಿ. ಇವಾಗ ನಾವು ಬನ್ನೇರುಘಟ್ಟ ವನ್ಯಜೀವಿ ವಲಯಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇದು ಬನ್ನೇರುಘಟ್ಟ ಫಾರೆಸ್ಟ್ ಏರಿಯಾ. ಇಲ್ಲಿ ನೈಟ್ ಹೋಗಂಗಿಲ್ಲ, ಎಲ್ಲೂ ಗಾಡಿ ನಿಲ್ಸಂಗಿಲ್ಲ. ಬಟ್ ಗಾಡಿ ಎಲ್ಲೋ ನಿಲ್ಸಕ್ಕೆ ಕೊಡಲ್ಲ. ಅದ್ರ ಜೊತೆಗೆ ಇಲ್ಲಿ ಆನೆಗಳು ದಾಟ್ತಾ ಇರ್ತವೆ, ಮತ್ತು ಚಿರತೆಗಳು ಕೂಡ ಇರ್ತವೆ ಅಂತ ಹೇಳ್ತಾರೆ. ಬಟ್ ನಾನು ಚಿರತೆ ಹೋಗೋ ನೋಡಿಲ್ಲ. ಒಂದ್ಸಲ ಬಂದಾಗ ಆನೆ ಮಾತ್ರ ನನಗೆ ಕಂಡಿತ್ತು, ಸಂಜೆ ಟೈಮಲ್ಲಿ ರಿಟರ್ನ್ ಆಗಬೇಕಾದ್ರೆ. ಬಟ್ ಈ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ. ಫೈನಲಿ ರೆಸಾರ್ಟ್ ಹತ್ರ ಬಂದ್ವಿ. ಇವತ್ತು ಫುಲ್ಲು ಕ್ರೌಡ್ ಇದೆ ರೆಸಾರ್ಟಲ್ಲಿ. ನಮಗೆ ಆಟ ಆಡೋಕ್ಕೆ ಏನೇನು ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ. ನೋಡೋಣ ಮುಂದೋಗಿ ಹೇಗಿದೆ ಅಂತ. ರೆಸಾರ್ಟ್ ಹತ್ರ ಬಂದು ಗಾಡಿ ಎಲ್ಲ ಪಾರ್ಕ್ ಮಾಡಾಯಿತು. ಇದು ದೇವಸ್ಥಾನ ರೆಸಾರ್ಟ್ ಎದುರುಗಡೆನೇ ಇದೆ. ಇದು ರೆಸಾರ್ಟ್ ಎಂಟ್ರೆನ್ಸ್ ಕೂಡ ಸಖತ್ತಾಗಿದೆ. ಬಟ್ ಇವತ್ತು ತುಂಬ ಕ್ರೌಡ್ ಇದ್ದಾರೆ. ನೋಡೋಣ ಹೇಗಿರುತ್ತಂತ. ಬ್ಯಾಂಡೆಲ್ಲ ಕಲೆಕ್ಟ್ ಮಾಡಾಯಿತು. ಸೊ ಇವಾಗ ಟಿಫನಿಗೆ ಹೋಗಬೇಕು. ಎಂಟ್ರೆನ್ಸ್ ಸಖತ್ತಾಗಿದೆ. ಎಂಟ್ರೆನ್ಸಿಂದ ರೈಟ್ ಸೈಡಿಗೆ ಹೋದರೆ, ಈ ಕಡೆ ಹೋದರೆ ಗೋಕಾರ್ಟಿಂಗ್ ಎಲ್ಲ ಇದೆ. ಅದನ್ನು ಲಾಸ್ಟ್ ತೋರಿಸ್ತೀನಿ. ಲೆಫ್ಟಿಗೆ ಹೋದರೆ ಇವಾಗ ತಿಂಡಿ ತಿನ್ನೋಕ್ಕೆ ಹೋಗಬೇಕು. ತಿಂಡಿ ಎಲ್ಲ ತಿನ್ಕೊಂಡು ತಿಂಡಿ ಏನೇನು ಮಾಡಿದ್ದಾರೆ ಅಂಥೇಳಿ ಅಪ್ಡೇಟ್ ಮಾಡ್ತೀನಿ. ಇದು ರಿಸೆಪ್ಷನ್. ಇಲ್ಲಿ ರಿಸೆಪ್ಷನಲ್ಲೇ ನಾವೇನೇ ಬಂದರೂ ಕಲೆಕ್ಟ್ ಮಾಡ್ಕೋಬೇಕು. ಈ ಕಡೆ ತಿಂಡಿ ಹೋಗೋದು. ಕ್ಯಾಂಟೀನ್ ಬೇರೆ ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟು ಟಿಫನ್ ಇದೆ, ಹೊರಗಡೆನೂ ಇದೆ, ನಾನ್ ವೆಜ್ ವೆಜ್ ಎರಡೂ ಇದೆ. ನೋಡೋಣ ಏನೇನು ತಿನ್ಬೋದು ಅಂತ. ತಿಂಡಿಲಿ ಪಲಾವ್ ಇದೆ, ಆ ಕಡೆ ವಾಂಗಿಬಾತು, ಆ ಕಡೆ ಆಲೂಗಡ್ಡೆದೇನೋ ಇದೆ, ಏನೇನೋ ಇದ್ದಾವೆ. ಎಲ್ಲದೂ ತೋರ್ಸೋಕ್ಕಾಗಲ್ಲ, ಆದಷ್ಟು ತೋರಿಸ್ತೀನಿ. ವಡೆ ಖಾಲಿ ಆಗ್ಬಿಟ್ಟಿದೆ. ಇಡ್ಲಿ ಇದೆ, ಇಡ್ಲಿ ಒಂದು ತಿನ್ನೋದಷ್ಟೇ ಇವತ್ತು. ವೆಜ್ ಅಲ್ಲ ನಾನು, ಸೊ ಹಂಗಾಗಿ ಒಳಗಡೆ ಫುಲ್ ವೆಜ್ಜು, ಹೊರಗಡೆ ಫುಲ್ಲು ನಾನ್ ವೆಜ್ ಕೌಂಟ್ರು. ಅಲ್ಲಿ ತನಕನೂ ಇದೆ, ಏನು ಬೇಕಾದ್ರೂ ತಿನ್ಬೋದು. ಇವತ್ತಿನ ನಂದು ಟಿಫನ್ ಇದು. ಹೆಲ್ತಿ ಫುಡ್. ನಮ್ಮ ಫ್ರೆಂಡು ಡಯಟಲ್ಲಿದ್ದಾರೆ, ಹಾಗಾಗಿ ಬರೀ ಎರಡು ಮೊಟ್ಟೆ, ಒಂದು ಸ್ವಲ್ಪ ಎಗ್ ಬುರ್ಜಿ ತಿಂತಿದ್ದಾರೆ ಅಷ್ಟೇ. ನಮ್ಮ ಮಿಥುನ್ ಬಾಯಿ ಕೂಡ ಒಂದೇ ಒಂದು ಮೊಟ್ಟೆ ತಿಂತವ್ರೆ. ಪಾಪ ಮೊಟ್ಟೆ ಸಿಕ್ಕಿಲ್ಲ, ಮೊಟ್ಟೆ ಖಾಲಿ ಆಗ್ಬಿಡ್ತಂತೆ. ತಿಂಡಿ ಎಲ್ಲ ಆಯಿತು. ಲಾಸ್ಟ್ ಒಂದು ಟೀ ಕುಡಿದು ಆ್ಯಕ್ಟಿವಿಟೀಸ್ನೆಲ್ಲ ಸ್ಟಾರ್ಟ್ ಮಾಡೋಣ. ತಿಂಡಿ ಎಲ್ಲ ಆಯಿತು, ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಬಂದರೆ ಫುಲ್ಲು ಜನ, ಫುಲ್ಲು ಕ್ರೌಡು. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಯಾವ್ದಾರು ಅವ್ರು ಸ್ಟಾರ್ಟ್ ಮಾಡ್ತೀನಿ. ಸೇಫ್ಟಿ ಬೆಲ್ಟೆಲ್ಲ ಹಾಕಿ ರೆಡಿ ಆಗಾಯ್ತು. ಇವಾಗ ಫಸ್ಟ್ ಆ್ಯಕ್ಟಿವಿಟಿ ಜಿಪ್ ಲೈನರ್. ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಸೊ ಆದರೂ ಪರವಾಗಿಲ್ಲ. ಕ್ಯೂವಲ್ಲಿ ನಿಂತು ಹೋಗೋದು. ರೆಡಿ, ಜಾಂಪ್. ಸೆಕೆಂಡ್ ಆ್ಯಕ್ಟಿವಿಟಿ ಲ್ಯಾಡರ್ ಗಂಟೆ ಹೊಡಿಯೋದು. ನಮ್ಮ ಮೈಯಸ್ ಬ್ರೋ ಹೊಡೆದು ಬಂದ್ರಿ. ಇವಾಗ ನಾನು ಹೊಡಿಯೋಕೆ ಹೋಗ್ತಿದ್ದೀನಿ. ಎಲ್ಲಿ ಬ್ರೋ ವಿಡಿಯೋ ಸ್ಟಾರ್ಟ್ ಮಾಡಿ. ನಿಮ್ಮದು ಮಾತ್ರ ಮಾಡ್ಬಿಡೋದು ನೀವು, ಎಲ್ಲಿಂದಾರ ಮಾಡಿ ಸಾಕು. ಅದಕ್ಕೇನಂತೆ. ಇದು ಪ್ಯೂರ್ ಪವರ್ ಲಿಫ್ಟಿಂಗ್ ಬ್ರೋ. ಹಾಂ
ಆ್ಯಕ್ಟಿವಿಟಿ ಜೊತೆಗೆ ಕೇರಮ್ ಇದೆ, ಟೇಬಲ್ ಟೆನ್ನಿಸ್ ಇದೆ, ಇನ್ನೇನೇನಿದೆ ಅಂತ ನೋಡೋಣ. ಹ್ಯಾಂಡಲ್ ಬಿಟ್ಬಿಟ್ಟು ಸೈಕಲ್ ಓಡಿಸ್ತವ್ರೆ. ನೀರ ಮೇಲ್ಗಡೆ ಸೈಕಲ್ ಹೊಡಿತಾ ಇರೋದು. ಆ್ಯಕ್ಚುಲಿ ಸಖತ್ ಮಜಾ ಕೊಡತ್ತೆ. ಈ ಕಡೆಯಿಂದ ಮತ್ತೆ ವಾಪಸ್ ರಿಟರ್ನ್ ಆ ಕಡೆ ಹೋಗ್ತಾ ಇದ್ದೀವಿ. ಜನರೆಲ್ಲ ನಮ್ಮ ಕೆಳಗಡೆ ಇದ್ದಾರೆ, ನಾವು ಅವರ ಮೇಲ್ಗಡೆ ಇದ್ದೀವಿ. ನಯಸ್ ಬ್ರೋ ರೆಡಿ ರೆಡಿ, ಅರ್ಧಕ್ಕೋಗ್ಬಿಟ್ಟು ನಿಂತ್ಕೊಬಿಡ್ಬೇಡಂಗಿಲ್ಲ. ಅರ್ಧಂಬರ್ಧ ಆ್ಯಕ್ಟಿವಿಟೀಸ್ ಆಯಿತು. ಊಟದ ಟೈಮ್ ಆಯ್ತು, ಹಾಗಾಗಿ ಊಟಕ್ಕೆ ಬಂದ್ವಿ. ಕ್ರ್ಯಾಬ್ ಇದೆ, ಬಿರಿಯಾನಿ, ಎಗ್ ಬುರ್ಜಿ, ಕಬಾಬು, ಕೈಮಾ. ಇಲ್ಲಿ ಕಂಪ್ಲೀಟಾಗಿ ಕಡ್ಡಿ ಕಬಾಬು. ಇಲ್ಲಿ ಕಂಪ್ಲೀಟಾಗಿ ಕಡ್ಡಿ ಕಬಾಬು. ಇಲ್ಲಿ ಕಂಪ್ಲೀಟಾಗಿ ಸ್ವೀಟ್ಸ್ ಇದೆ, ಕ್ಯಾರೆಟ್ ಹಲ್ವಾ, ಜಾಮೂನು. ಇಲ್ಲಿ ಎಗ್ ಕರಿ ಇದೆ, ಇಲ್ಲಿ ಚಿಕನ್ ಬಿರಿಯಾನಿ, ಅಲ್ಲಿ ವೆಜ್ ಎಗ್ ಫ್ರೈಡ್ ರೈಸು. ಇಲ್ಲಿ ಎರಡು ಯಾವುದೋ ಚಿಕನ್ ಐಟಮ್ ಇದೆ, ಹೆಸರು ಗೊತ್ತಿಲ್ಲ. ಈ ಕಡೆ ಉಪ್ಪಿನಕಾಯಿ, ಮೊಸರನ್ನ, ಇದ್ಯಾವುದೋ ಕೆಂಪು ನೀರು, ಸಲಾಡು. ಇಲ್ಲಿ ಗೋಬಿ 65, ಆಲೂ ರೋಸ್ಟು, ಇದು ವೆಜ್ಜು ಕುರ್ಮಾ, ಪನ್ನೀರು, ಚಿತ್ರಾನ್ನ, ರೈಸು, ಸಾಂಬಾರು. ಈ ಕಡೆ ಮತ್ತೆ ಬಂದರೆ ಆಲ್ಮೋಸ್ಟ್ ಸೇಮ್ ನಾನ್ ವೆಜ್. ಆ ಕಡೆ ಏನಿತ್ತು ಅದು ಈ ಕಡೆನೇ. ಈ ಕೌಂಟ್ರ್ ಫುಲ್ ನಾನ್ ವೆಜ್, ಆ ಕಡೆ ಕೌಂಟ್ರ್ ಫುಲ್ ವೆಜ್. ಹೊರಗಡೆ ಕೌಂಟ್ರಲ್ಲಿ, ಫಸ್ಟ್ ಕೌಂಟ್ರಲ್ಲಿ ರೋಟಿ ಕ್ಯಾ ಹೈ ಬೈ, ದಹಿ ಬಲ್ಲ. ಸೊ ಈ ಕೌಂಟ್ರಲ್ಲೇ ತುಂಬ ಸಿಗತ್ತೆ. ಬೆಳಿಗ್ಗೆನೂ ದೋಸೆ ಇತ್ತು, ಇವಾಗ ದೋಸೆ ಮಾಡ್ತಿದ್ದಾರಪ್ಪ. ಇಲ್ಲಿ ಬಾರ್ಬಿಕ್ಯೂ ಇದೆ, ವೆಜ್ ಬಾರ್ಬಿಕ್ಯೂ. ಈ ಕಡೆ ಗೋಬಿ ನೂಡಲ್ಸ್. ನಾನಿವತ್ತು ವೆಜ್ಜು, ಸೊ ಹಾಗಾಗಿ ಇಷ್ಟು ಫುಡ್ ನನಗೆ. ಇಲ್ಲಿ ಹಾಕೋ ಬಂದಿದ್ದಾರೆ ಚಿಕನ್ನು. ಫಿಶಲ್ಲಿ ಬ್ರೋ ನಿಮ್ಮದು? ಇವ್ರದ್ದು ಫಿಶ್ ಹಾಕಿಲ್ಲ, ಇವರು ಇನ್ನೂ ಫಿಶ್ ಹಾಕೊಂಡಿಲ್ಲ. ಇಲ್ಲೊಂದು ವೆಜ್ಜು, ಇಲ್ಲೆರಡು ನಾನ್ ವೆಜ್ಜು. ಫಸ್ಟ್ ರೌಂಡಲ್ಲಿ ಕಂಪ್ಲೀಟಾಗಿ ತಟ್ಟೆನ ಖಾಲಿ ಮಾಡಾಯಿತು. ಇವಾಗ ದೋಸೆ ತೊಗೊತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಹಾಂ ಕಾಣಿಸ್ತಿದೆ. ದೋಸೆ ತಿಂದು ನೆಕ್ಸ್ಟ್ ಒಂದು ಸ್ವಲ್ಪ ಸ್ವೀಟ್ ತಿಂದರೆ ಮುಗಿಯಿತು ನಮ್ದು ಇವತ್ತಿಗೆ. ನಯಾಸ್ ಬ್ರೋ ಅವರು ನನ್ನ ಹತ್ರ ಎಲ್ಲ ತಳ್ಳಿದ್ದಾರೆ. ಅವ್ರು ತಂದು ಹಿಡ್ಕೊಂಡು ತಿನ್ನೋದಕ್ಕೆ ಕಾಯ್ತಿದ್ದಾರೆ. ಅವ್ರು ಕೋಚಿಗೆ ಕಾಲ್ ಮಾಡ್ಕೊಂಡು, ಕೋಚ್ ಏನು ಹೇಳ್ತಾರೆ ನೋಡೋಣ. ಅವ್ರು ಕೋಚಿಗೆ ಫೋನ್ ಮಾಡಿ ಸಾಕಾಯಿತು. ಕೋಚ್ ಫೋನ್ ಎತ್ತಿಲ್ಲ. ಕ್ಯಾರೆಟ್ ಹಲ್ವಾ ತಿಂತಾ ಇಲ್ಲ, ಅದಕ್ಕಾಗಿ ಇಷ್ಟೊಂದು ಸೌತೆಗೆ ಹಾಕೊಬಂದು ತಿಂತವ್ರೆ. ಊಟ ಎಲ್ಲ ಆಯಿತು. ಲಾಸ್ಟು ಐಸ್ ಕ್ರೀಮ್ 1 ಸ್ಪೂನು. ಬೀಳ್ತಾನೆ ಇಲ್ಲಲ್ಲ ಬ್ರೋ, ಇದೊಂದು ಸ್ಪೂನು. ನೋ ಲಂಚ್ ಮಾಡೋದಕ್ಕೆ ಅಲ್ಲೊಂದಿಷ್ಟು ಕೌಂಟ್ರ್ಗಳಿದೆ. ಅದಾದಮೇಲೆ ಈ ಕಡೆ ಹೊಸದಾಗಿ ರೆಡಿ ಮಾಡಿರೋದು, ಲಾಸ್ಟ್ ಇಯರ್ ಇರಲಿಲ್ಲ ಇದು. ಇಲ್ಲೂ ಸೇಮ್ ಫುಡ್ಡೇ ಸಿಗತ್ತೆ, ಬಟ್ ಇಲ್ಲಿ ಕುತ್ಕೊಂಡೆಲ್ಲ ಸಖತ್ತಾಗಿ ತಿನ್ಬೋದು. ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಸೂಪರಾಗಿದೆ ರೆಸಾಲ್ಟು. ಇದು ಅರಣ್ಯ ಉದ್ಯಾನ ಕೇಂದ್ರ ಅಂತ. ಇದರಲ್ಲಿ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಪ್ರಾಜೆಕ್ಟ್ರೆಲ್ಲ ಇದೆ, ಏನಾರು ತೋರಿಸ್ಬೋದು ಅಂತ ಅನಿಸತ್ತೆ. ನೋಡೋಣ, ತೋರಿಸಿದ್ರೆ ಖಂಡಿತ ತೋರಿಸ್ತೀನಿ. ಇವಾಗ ನಾನು ಇದೊಂದು ಆ್ಯಕ್ಟಿವಿಟಿ, ಇಲ್ಲಿ ಬರ್ತಾ ಇದ್ದಾರಲ್ಲ ಇದೊಂದು ಆ್ಯಕ್ಟಿವಿಟಿ ಮಾಡಿದೆ. ಇದಂತೂ ಸಖತ್ತಾಗಿದೆ ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದೆ, ತುಂಬ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ. ಹಾಗೆ ಕೆಳಗಡೆ ಬೋಟಿಂಗ್ ಇದೆ. ಐ ಥಿಂಕ್ 10 to 15 ಮಿನಿಟ್ಸ್ ಬೋಟಿಂಗ್ ಮಾಡ್ಬೋದು ಅನ್ಸುತ್ತೆ. ನಾನು ಲಾಸ್ಟ್ ಟೈಮ್ ಹೋಗಿರಲಿಲ್ಲ, ಈ ಸಲನೂ ನೋಡ್ಬೇಕು, ಆದರೆ ಹೋಗ್ತೀನಿ. ಕಂಪ್ಲೀಟಾಗಿ ರೆಸಾಲ್ಟ್ ವ್ಯೂ ಈ ಥರ ಕಾಣಿಸುತ್ತೆ ಈ ಕಡೆಯಿಂದ ನೋಡಿದಾಗ. ಇಲ್ಲಿ ಬೋಟಿಂಗ್ ಇಲ್ಲಿಂದನೇ ಹೊತ್ತದು. ಇಲ್ಲಿ RC ಕಾರ್ ಟ್ರ್ಯಾಕ್ ಕೂಡ ಇದೆ.
ಇಲ್ಲಿ ಕಾರ್ಗಳಿದ್ದಾವೆ, ಇಷ್ಟೊಂದು ಕಾರ್ ಇರುತ್ತೆ. 150 ಫರ್ ಎಷ್ಟೊತ್ತು? 150 ಫರ್ 3 ಮಿನಿಟ್ಸ್, 3 ಲ್ಯಾಪ್ಸ್. 150 ರೂಪಾಯಿಗೆ ಈ 3 ಲ್ಯಾಪ್ ಹೊಡಿಬೋದು. ಇದು ಎಕ್ಸ್ಟ್ರಾ ಪೇ. ಇದು ಬಂದು ಈ ಕೂಪನಲ್ಲಿ ಬರೋಲ್ಲ, ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ತೊಗೊಂಡಿರ್ತೀವಲ್ಲ ದುಡ್ಡು ಕೊಟ್ಟು ಪ್ಯಾಕೇಜ್ ತೊಗೊಂಡಿದ್ರೆ ಆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ, ಇದು ಸಪ್ರೇಟಾಗಿ ತೊಗೋಬೇಕು. ಫಸ್ಟ್ ಕಾರ್ ಮಾತ್ರ ಸೂಪರಾಗಿದೆ, ನಾನು ಓಡಿಸ್ದೆ, ಮಸ್ತಾಗಿದೆ. ಇವಾಗ ನಮ್ಮ ಕಾರ್ ಹೊರಡ್ತು, ಹೋಗ್ತಾ ಇದೆ ಮುಂದೋಯ್ತು, ರೈಟ್ ಟರ್ನ್ ಆಯಿತು. ಹಾಂ, ಎಸ್, ಯಾ ನೋಡೋಕೆ ಈಸಿಯಾಗಿದೆ, ಬಟ್ ಸಿಕ್ಕಾಪಟ್ಟೆ ಕಷ್ಟ. ಇದ್ರ ಹೆಸ್ರೇನಂತ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಇದು ಮಕ್ಳಿಗೆ ಮಾತ್ರ ಇರೋದು, ದೊಡ್ಡವ್ರು ಇದ್ರಲ್ಲಿ ಆಡೋಕ್ಕಾಗಲ್ಲ, ಮಕ್ಳಿಗೆ ಮಾತ್ರ ಇದಲ್ಲೋ. ಇಲ್ಲಿ ಪೇಂಟ್ ಬಾಲ್ ಆಡ್ಬೋದು. ಸೊ ಪೇಂಟ್ ಬಾಲ್ಗೆ ಎಷ್ಟಂತ ಕೇಳಲಿಲ್ಲ, 300 ರೂಪಾಯಿನಾ? ಹಾಂ, 300 ರೂಪಾಯಿ ಅಂತೆ. 5 ಜನ ಒಂದೊಂದು ಟೀಮಲ್ಲಿ. ಸಖತ್ತಾಗಿರುತ್ತೆ ಆಡೋಕ್ಕೆ, ಬಟ್ ನಾನು ಆಡ್ತಾಯಿಲ್ಲ ಇವತ್ತು. ಈ ಕಡೆ ಬಾಟ್ಲಿಗೆ ಹೊಡಿಯೋದು, ಈ ಕಡೆ ಟಾರ್ಗೆಟಿಗೆ ಹೊಡಿಯೋದು, ಈ ಕಡೆ ಅದು ಬಿಲ್ಲಬಣ, ಈ ಕಡೆ ಇದೇ ಇಷ್ಟಪ್ಪ ಬಾಲ್ ಒಳಗಡೆ ಎಲ್ಲರೂ ತುಂಬಿಸ್ಬಿಡ್ತಾರೆ. ಎಲ್ಲರೂ ತುಂಬಿಸಲ್ಲ, ಒಂದಿಬ್ಬರು ಹೋಗ್ಬೋದನ್ನು ಮೋಸ್ಟ್ಲಿ. ಅಲ್ಲಿಂದ ಇಲ್ಲಿ ತನಕ ತಳ್ತಾರೆ. ಈ ಕಡೆ ಆ ಬಾಲ್ ಒಳಗಡೆ ತೂರಿಸ್ಬಿಟ್ಟು ಇಲ್ಲಿಂದ ಇಲ್ಲಿ ತನಕ ಉಲ್ಟಾಡಿಸ್ತಾರೆ. ಇಲ್ಲಿ ಕ್ರಿಕೆಟ್ ಇರತ್ತೆ, ಅಂದರೆ ಏನು ಕ್ರಿಕೆಟ್ ಇದು, ಐ ಥಿಂಕ್ ಒಂದೊಂದು ಓವರ್ ಹಾಕ್ತಾರೆ ಬಾಲ್ನ. ಈ ಥರ ಕ್ರಿಕೆಟ್ ಆಡೋದು ನಾರ್ಮಲ್, ಆವಾಗಲೇ ತೋರಿಸಿದ್ನಲ್ಲ ಅದಿದು. ಇಲ್ಲಿ ಒಳಗಡೆ ಈ ಥರ ಪೆಟ್ಗಳೆಲ್ಲ ಇರುತ್ತೆ, ಅದ್ರ ಜೊತೆ ಫೋಟೋ ತೆಗೆಸ್ಕೋಬೋದು. ಬಟ್ ಇದು 250 ರೂಪೀಸ್, 250 ರೂಪಾಯಿ ಫಾರ್ ಹೆಡ್ಡು. ಇದು ಬಂದು ಎಂಟ್ರೆನ್ಸಿಗೆ ಬಂದ ತಕ್ಷಣ ಇದೆ. ಇದ್ರೊಳಗೆ ನಾನು ಹೋಗ್ತಾ ಇಲ್ಲ, ಬಟ್ ಇನ್ನೂ ಓಪನ್ ಆಗಿದೆ, ಒಳಗಡೆ ಇದ್ದಾರೆ. ಬಟ್ 250 ರೂಪೀಸ್ ಫಾರ್ ಹೆಡ್. ಎಂಟ್ರೆನ್ಸಿಂದ ರೈಟ್ ಸೈಡಿಗೆ ಬಂದರೆ ಇಲ್ಲಿ ಕ್ಯಾಂಪಿಂಗ್ ಏರಿಯಾ ಇಲ್ಲೇ ಇದೆ. ಇದು ನೈಟಿ ಕ್ಯಾಂಪಿಂಗು, ಮೋಸ್ಟ್ಲಿ ಉಳ್ಕೊಳ್ಳೋರಿಗೆ ಮಾತ್ರ ಕ್ಯಾಂಪಿಂಗ್ ಅನಿಸುತ್ತೆ. ಇದಿಷ್ಟು ಕ್ಯಾಂಪಿಂಗ್ ಏರಿಯಾ. ಅದಾದಮೇಲೆ ಅಲ್ಲಿ ಬೈಕ್ಗಳಿದ್ದಾವೆ. ಅಲ್ಲಿ ಒಂದು ರೌಂಡ್ ಹಾಕೋದಕ್ಕೆ 150 ರೂಪೀಸನ್ನು ಚಾರ್ಜ್ ಮಾಡ್ತಾರೆ. ಸಖತ್ತಾಗಿರುತ್ತೆ, ಫುಲ್ ಸ್ಪೀಡಾಗಿ ಓಡಿಸ್ಬೋದು. ಮಳೆ ಇಲ್ಲಲ್ಲ ಇವಾಗ, ಸಖತ್ತಾಗಿರುತ್ತೆ ಓಡಿಸೋದಕ್ಕೆ. ಇಲ್ಲಿ ಫಿಶ್ ಸ್ಪಾ ಇದೆ, ಫುಲ್ಲು ಮೀನುಗಳೆಲ್ಲ ಕಾಲನ್ನ ತಿಂತಾ ಇರ್ತವೆ. ಸೊ ಜಾಗನೇ ಇಲ್ಲ ನಮ್ಗೆ ಹೋಗೋಕ್ಕೆ, ಹಾಗಾಗಿ ಮಾಡ್ತಾಯಿಲ್ಲ ಇದನ್ನು. ಕಮಾನ್, ಈಗ ಇರೋದು ಹಬ್ಬ. ಈಗ ಹಬ್ಬ. ಈ ಕಡೆ ತಿರುಗಿ. ವೆಲ್ಕಮ್ ಡ್ರಿಂಕ್ನ ನಾವಿವಾಗ ಲಾಸ್ಟಲ್ಲಿ ಕುಡಿತಾ ಇದ್ದೀವಿ. 4 ಗಂಟೆ ಆಗ್ತಾ ಬಂತು, ಇವಾಗ ಕುಡಿತಿದ್ದೀವಿ. ಇಲ್ಲಿ ರೆಂಡರ್ಸ್ ಕೂಡ ಇತ್ತು, ಇಲ್ಲಿ ಸಾಂಗ್ ಹಾಕಿದ್ರು, ಅದೇ ರೀಸನ್ಗಾಗಿ ಇದನ್ನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಸೊ ಇದ್ರದ್ದು ವಿಲ್ಲಾಗಳು ಇಲ್ಲಿದ್ದಾವೆ, ಕ್ರಿಕೆಟ್ ಗ್ರೌಂಡ್ ಕೂಡ ಇಲ್ಲೇ ಇದೆ. ಈ ಕಡೆ ರೆಸಾರ್ಟು, ಅಲ್ಲಿ ವಾಲಿಬಾಲ್ ಎಲ್ಲ ಇದೆ ಕಂಪ್ಲೀಟ್. ಆ ಕಡೆ ಹೋದರೆ ಸ್ವಿಮ್ಮಿಂಗ್ ಫೂಲ್ ಇದೆ. ಸೊ ಅಲ್ಲಿ ತುಂಬ ಜನ ಇದ್ದರು, ಸೊ ಅದಕ್ಕಾಗಿ ನಾನು ಸ್ವಿಮ್ಮಿಂಗ್ ಫೂಲ್ ವೀಡಿಯೋ ಮಾಡಿಲ್ಲ. ಇಲ್ಲಿ ಈ ಪ್ಲೇಸು ಸಖತ್ತಾಗಿದೆ, ಬಟ್ ಇಲ್ಲಿ ಅಲೋ ಮಾಡಲ್ಲ. ನಾನು ಬಂದು ಸ್ವಲ್ಪ ಪೋಸಿಂಗ್ ಎಲ್ಲ ಇಲ್ಲಿ ಮಾಡಿದೆ, ಅದ್ರ ನೆಕ್ಸ್ಟ್ ಹಾಕ್ತೀನಿ ನೋಡಿ ಹೆಂಗಿದೆ ಪೋಸಿಂಗ್ ಅಂತೇಳಿ. ಪಕ್ಕದಲ್ಲೇ ಇದೆ, ರೆಡಿ ಮಾಡ್ತಿದ್ದಾರೆ, ನೆಕ್ಸ್ಟ್ ಅಲೋ ಮಾಡ್ತಾ ಇರುತ್ತೆ. ಬಟ್ ಸ್ವಿಮ್ಮಿಂಗ್ ಎಲ್ಲ ಮಾಡೋಂಗಿಲ್ಲ, ಸಿಕ್ಕಾಪಟ್ಟೆ ಆಳ ಇದೆ ಅಂತಿದ್ದು, ಕ್ವಾರೆ ಇದು, ಹಂಗಾಗಿ.
ಸ್ವಿಮ್ಮಿಂಗ್ ಪೂಲಲ್ಲಿ ಫುಲ್ ಆಟ ಆಡ್ತಿದ್ದಾರೆ. ಸೊ ಹತ್ರ ವೀಡಿಯೋ ಮಾಡಬಾರ್ದು ಅಂತ ಮಾಡ್ತಾ ಇಲ್ಲ ಅಷ್ಟೇ. ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ. ಅವಾಗಲೇ ಸ್ವಿಮ್ಮಿಂಗ್ ಫುಲ್ ಜನ ಇದ್ದಾರಲ್ಲ, ಇವಾಗ ಖಾಲಿ ಹೊಡಿತಾ ಇದೆ. ಎಂಡ್ ಆಯ್ತು ಇವಾಗ ಸ್ವಿಮ್ಮಿಂಗ್ ಫೂಲು. ಸೊ ಇವಾಗ ಯಾರೂ ಇಲ್ಲ. ಆಲ್ಮೋಸ್ಟ್ 5 o'clock ಆಯಿತು. ಸ್ನ್ಯಾಕ್ಸ್ ಟೈಮ್. ಇಲ್ಲಿ ಸಮೋಸ ಇದೆ, ಈ ಕಡೆ ಟೀ ಕಾಫಿ, ಲಾಸ್ಟಲ್ಲಿ ಇಲ್ಲಿ ಪಾನಿಪುರಿ ಇರುತ್ತೆ. ಅಲ್ಲಿ ಮೇಲ್ಗಡೆ ಹೋಗ್ಬೋದು, ನೋಡೋಣ, ಹೋಗಕ್ಕೆ ಟ್ರೈ ಮಾಡ್ತೀನಿ. ಇದು ಕೊನೆಯ ತಿಂಡಿ ಪಾನಿಪುರಿ. ಇಲ್ಲಿ ಬಿಸ್ಕೆಟು, ಇದು ಈ ರೆಸಾರ್ಟಿನ ವಾಟರ್ ಫಾಲ್ಸ್. ಸಖತ್ತಾಗಿದೆ, ಒಂಥರ ಫೋಟೋಶೂಟ್ ಮಾಡೋದಕ್ಕೆ ಸೂಪರ್ ಆಗಿರುತ್ತೆ ಇಲ್ಲಿ. ಇದೇ ನಮ್ಮ ಆಡಿ ರೆಸಾರ್ಟಿನ ಟೂರ್ ಆಗಿತ್ತು. ಹೇಗಿದೆ ಅಂತೇಳಿ ಒಂದ್ಸಲ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.